ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶಿಲ್ಪ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಮನೇಲಿ ಪೂಜೆ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆಯವರ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಗೋಸ್ಕರ ನಾವು ಗೃಹಿಣಿಯರು ಪೂಜೆ ಮಾಡ್ತಾಯಿದ್ವಿ. ಮೊದಲಿಗೆ ನಾನು ದೇವ್ರನ್ನ ನಂಬ್ತಿರ್ಲಿಲ್ಲ. ಮದುವೆಗೂ ಮುಂಚೆ ನಾನು ಅಷ್ಟಾಗಿ ದೇವ್ರನ್ನ ನಂಬ್ತಾನೇ ಇರಲಿಲ್ಲ. ಇವಾಗ ನಂಬ್ಕೊಂಡು ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು ಆ ಥರ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ದೇವ್ರ ಕೋಣೆನ ಕ್ಲೀನ್ ಮಾಡಿಕೊಂಡು ಹೊಸ್ತಿಲಿಗೆ ಅರಿಶಿಣ ಲೇಪಿಸಿ ರಂಗೋಲಿ ಹಾಕ್ಕೋತಾ ಇದ್ದೀನಿ. ಅರಿಶಿಣ ಲೇಪಿಸೋದ್ರಿಂದ ಮನೆಗೆ ತುಂಬ ಒಳ್ಳೆಯದು. ಲಕ್ಷ್ಮಿಗೆ ಪ್ರಿಯವಾದ ವಸ್ತುವಲ್ಲಿ ಅರಿಶಿಣ ಕೂಡ, ಮತ್ತು ನಕಾರಾತ್ಮಕ ಶಕ್ತಿ ಹೋಗಲಾಡಿಸುತ್ತೆ. ಅಮ್ಮ ಅವಾಗೆಲ್ಲ ಬೈಯೋರು, ದೇವ್ರನ್ನ ನಂಬಲ್ಲ, ದೇವಸ್ಥಾನಕ್ಕೆ ಹೋಗಲ್ಲ, ಮನೇಲಿ ದೇವ್ರ ಪೂಜೆ ಮಾಡಲ್ಲ, ಹಾಗೆ ಹೀಗೆ ಅಂತ. ಚೇಂಜ್ ಆಗ್ತೀಯಾ ಅಂತ ಹೇಳ್ತಿದ್ರು, ಬಟ್ ಅದು ನಿಜ ಆಗಿದೆ. ಚೇಂಜ್ ಆಗೇ ಬಿಟ್ಟಿದ್ದೀನಿ. ಗಂಡಸ್ರಿಗೂ ಸಾಕಷ್ಟು ಜವಾಬ್ದಾರಿಗಳಿರ್ತವೆ. ಹುಟ್ಟೋವಾಗಲೇ ಜವಾಬ್ದಾರಿ ಅನ್ನೋ ಮೂಟೆನ ಹೊತ್ಕೊಂಡು ಬರ್ತಾರೆ. ಅಪ್ಪ ಅಮ್ಮ, ಅಕ್ಕ ತಂಗಿ, ಹೆಂಡತಿ, ಮಕ್ಕಳು ಎಜುಕೇಷನ್ ಅವ್ರನ್ನ ಒಂದು ಲೆವೆಲ್ಲಿ ಸೆಟಲ್ ಮಾಡೋಷ್ಟರಲ್ಲಿ ಅವ್ರ ಜೀವನನೇ ಮುಗ್ದೋಗಿರುತ್ತೆ. ಫೈನಲಿಯಾಗಿ ನಾನೆಲ್ಲ ರೆಡಿ ಮಾಡಿಕೊಂಡು ಪೂಜೆನ ಶುರು ಮಾಡ್ತಾಯಿದ್ದೀನಿ. ದೀಪ ಬೆಳಗಿಸಿ ಧೂಪನ ಹಚ್ಚಿಟ್ಟು ನಂತರ ನಾನು ಮಂಗಲಸೂತ್ರಕ್ಕೆ ಅರಿಶಿಣ ಕುಂಕುಮ ಹಚ್ಕೊಂಡು, ಹಣೆಗೆ ಅರಿಶಿಣ ಕುಂಕುಮ ಹಚ್ಕೊಂಡು, ಮತ್ತು ಮುಡಿಗೆ ಹೂವು ಮುಡ್ಕೊಂಡು ಆನಂತರ ನಾನು ಪೂಜೆನ ಶುರು ಮಾಡ್ಕೋತೀನಿ. ನಾನು ಕಳಸ ಇಟ್ಟು ಪೂಜೆ ಮಾಡೋದಿಲ್ಲ, ಯಾಕಂದರೆ ನಮ್ಮ ಮನೆ ದೇವರಿಗೆ ಕಳಸ ಇಟ್ಟು ಪೂಜೆ ಮಾಡಬಾರ್ದಂತೆ, ಅದಕ್ಕೆ ಇಡೋದಿಲ್ಲ. ಅದರ ಬದಲು ಒಂದು ಪುಟ್ಟ ಬಿಂದಿಗೆಯಲ್ಲಿ ನೀರು ತುಂಬಿ ಅದಕ್ಕೆ ಕರ್ಪೂರ ಹಾಕಿ ಅರಿಶಿಣ ಕುಂಕುಮ ಹೂವು ಇಟ್ಟು ಪೂಜೆ ಮಾಡ್ತೇನೆ. ನಮ್ಮ ಮನೆ ಸಂಪ್ರದಾಯ ಹೇಗಿದೆ ಹಾಗೆ ಪೂಜೆ ಮಾಡ್ತೇನೆ. ಮನೆಯ ಮುಂಬಾಗಿಲಿಗೆ ನಾನು ಸ್ವಸ್ತಿಕ್ ಮತ್ತು ಓಂಕಾರನ ಬರೆದು ಅದಕ್ಕೂ ಕೂಡ ಪೂಜೆ ಮಾಡ್ಕೊತೇನೆ. ಪಾಂಡವಪುರದ ಹತ್ರ ಉಕ್ಕಡದ ಮಾರಮ್ಮ ಅಂತ ಇದೆ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ದೃಷ್ಟಿದು ತೆಗೆದು ಮನೆಗೆ ಕಟ್ಟಿ ಒಳ್ಳೆಯದಾಗತ್ತೆ, ದೃಷ್ಟಿ ಆಗಲ್ಲ ಮನೆಗೆ ಅಂತ ಹೇಳಿದ್ರು. ಅದನ್ನು ತಂದು ಮನೆಗೆ ಕಟ್ಟಿದ್ದೀವಿ. ಅದಕ್ಕೂ ಕೂಡ ಪೂಜೆ ಮಾಡ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೇಗೆ ಸಿಂಪಲಾಗಿ ಪೂಜೆ ಮಾಡ್ಕೊತೀನಿ ಅಂತ. ಶುಕ್ರವಾರದ ಲಕ್ಷ್ಮೀ ಅಮ್ಮ ನಿಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತು ಒಳ್ಳೆ ವಿಡಿಯೋನ ಮಾಡಲಿಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಶುಭವಾಗಲಿ, ಶುಭ ದಿನ.